ನಮಸ್ಕಾರ ವೀಕ್ಷಕರೇ, ನವಗ್ರಹ ಪರಿಹಾರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ಜ್ಯೋತಿಷ್ಯ ಎಂದರೆ ಮೂಢನಂಬಿಕೆ ಅಲ್ಲ, ವೈಜ್ಞಾನಿಕ ಮಾರ್ಗದರ್ಶನ ನೀಡುವ ದಿಕ್ಸೂಚಿ. ಇಂದಿನ ವಿಷಯ ಧನಯೋಗ ಭಾಗ 3. ನಿಮ್ಮ ಜಾತಕದಲ್ಲಿ ಈ ಭಾವ ಬಲವಾಗಿದ್ದರೆ ನಿಮ್ಮ ಜೀವನದಲ್ಲಿ ಲಾಭದ ಬಾಗಿಲು ತೆರೆಯಬಹುದು. ಆ ಭಾವ ಯಾವುದು? ಬನ್ನಿ ಶಾಸ್ತ್ರದ ಮುಖಾಂತರ ತಿಳಿಯೋಣ. ನೀವು ಎಷ್ಟೇ ಹಣ ಸಂಪಾದಿಸಿದರೂ ಲಾಭ ಕಾಣುತ್ತಿಲ್ಲವೇ? ಹಾಗಾದರೆ ನಿಮ್ಮ ಜಾತಕದಲ್ಲಿ 11ನೇ ಭಾವವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನ ಲಾಭ ಸ್ಥಾನ ಎಂದು ಕರೆಯುತ್ತಾರೆ. ನಿಮ್ಮ ಜಾತಕದಲ್ಲಿ 11ನೇ ಭಾವ ಬಲವಾಗಿದ್ದರೆ ನಿಮಗೆ ಹೊಸ ಹೊಸ ಅವಕಾಶಗಳು, ಆದಾಯ ಗಳಿಕೆಯಲ್ಲಿ ಅದೃಷ್ಟದಾಯಕ, ಲಾಭದಾಯಕವಾಗುವುದರಲ್ಲಿ ಯಾವುದೇ ರೀತಿ ಸಂಶಯವಿಲ್ಲ. 11ನೇ ಭಾವ ನಿಮ್ಮ ಜಾತಕಗಳಲ್ಲಿ ಹೇಗಿದೆ ಎಂದು ನೋಡೋಣ. ಇದರ ಜೊತೆಗೆ 2ನೇ ಭಾವ ಧನವನ್ನು ಸೂಚಿಸುತ್ತದೆ. ಆ ಧನವನ್ನು ಹೆಚ್ಚಾಗುವಂತೆ ಮಾಡುವುದು ಯಾವ ಭಾವ? ಅದೇ 11ನೇ ಭಾವ. ಆ 11ನೇ ಭಾವ ನಿಮ್ಮ ಜಾತಕಗಳಲ್ಲಿ ಹೇಗಿದೆ ಎಂದು ಈಗ ಉದಾಹರಣೆ ಸಮೇತವಾಗಿ ನೋಡ್ತಾ ಹೋಗೋಣ. ಕೊನೆವರೆಗೂ ವಿಡಿಯೋ ನೋಡಿ, ಸರಳವಾಗಿ ವಿಶ್ಲೇಷಣೆ ಮಾಡಿದ್ದೇನೆ. 11ನೇ ಭಾವದ ಅಧಿಪತಿ ಶುಭವಾಗಿದ್ದರೆ ಅಥವಾ ಶುಭ ಗ್ರಹಗಳ ಯತಿಫಲದಲ್ಲಿದ್ದರೆ ಅಂತ ಜಾತಕದವರಿಗೆ ಉತ್ತಮ ಆದಂತ ಧನಲಾಭ ಆಗುವಂತ ಯೋಗ ಇದೆ. ಉದಾಹರಣೆಗೆ 2 ಜನ ಒಂದೇ ಸಂಬಳವನ್ನು ತೆಗೆದುಕೊಳ್ತಾರೆ, ಆದರೆ ಉಳಿತಾಯದಲ್ಲಿ ಇಬ್ಬರಿಗೂ ವಿಭಿನ್ನವಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ತೆಗೆದುಕೊಳ್ಳತಕ್ಕಂತ ಸಲಹೆಗಳು, ಸೂಚನೆಗಳು, ಅವರ ಜಾಗರೂಕತೆ, ಇದೆಲ್ಲ ನಿರ್ಧಾರ ಆಗೋದು ನಿಮ್ಮ ಲಾಭ ಸ್ಥಾನದಲ್ಲಿ ಯಾವ ಗ್ರಹ ಸ್ಥಿತಿನಾಗಿದ್ದಾನೆ, ಉಚ್ಚನಾಗಿದ್ದಾನ, ನೀಚನಾಗಿದ್ದಾನ, ಲಾಭ ಸ್ಥಾನದ ಅಧಿಪತಿ ಏನಾದ್ರೂ ವ್ಯಯದಲ್ಲಿದ್ದಾನ, ಅಥವಾ ಲಾಭ ಸ್ಥಾನದ ಅಧಿಪತಿ 6, 8, 12ನೇ ಸ್ಥಾನದಲ್ಲಿ ದುಃಖಸ್ಥಾನ, ವ್ಯಯಸ್ಥಾನ ಅಥವಾ ಮಾರ್ಕ ಸ್ಥಾನದಲ್ಲಿ ಏನಾದರೂ ಇದ್ದಾಗ ನಿಮಗೆ ಧನಲಾಭ ಇದ್ರೂ ಸಹ ಉಳಿತಾಯದಲ್ಲಿ ಕೊರತೆ ಉಂಟಾಗ್ತದೆ. ಅದಕ್ಕೆ ಮೂಲ ಕಾರಣ ಲಾಭಾಧಿಪತಿ ಯಾವ ಭಾವದಲ್ಲಿದ್ದಾನೆ, ಯಾವ ಗ್ರಹಗಳ ಜೊತೆ ಇತಿಫಲ ಆಗಿದ್ದಾನೆ ಅಂತಕ್ಕಂಥದ್ದು ತುಂಬಾ ಉತ್ತಮ. ಅದು ಚಾರ್ಟ್ ಮುಖಾಂತರ ಯಾಕೆ ತಿಳ್ಕೊಳೋದಪ್ಪ ಅಂತ ನಿಮ್ಗೆ ಉದಾಹರಣೆ ಸಹಿತ ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ ವೀಕ್ಷಕರೇ. ಉದಾಹರಣೆಗೆ ಇಲ್ಲಿ ವೃಷಭ ಲಗ್ನ ತಗೊಂಡಿದ್ದೀನಿ. ವೃಷಭ ಲಗ್ನ ಜಾತಕದವನಿಗೆ ನಾವು ಆಗ್ಲೇ ಹೇಳ್ದಂಗೆ ಒಂದು ಧನಯೋಗ ಬರ್ಬೇಕಾದ್ರೆ 2ನೇ ಸ್ಥಾನ, ಪಂಚಮ ಸ್ಥಾನ, ನವಮ ಸ್ಥಾನ, ಲಾಭ ಸ್ಥಾನ ಇದು ಬಹುಮುಖ್ಯ. ಧನಯೋಗವನ್ನ ಶಾಸ್ತ್ರದ ಪ್ರಕಾರ ಧನಯೋಗವನ್ನ ನಾವು ನಿರ್ಧರಿಸಬೇಕಾದ್ರೆ ಈ ಭಾವಗಳು ತುಂಬಾ ಅತಿ ಮುಖ್ಯವಾಗಿರುತ್ತದೆ. ಇಲ್ಲಿ ವೃಷಭ ಲಗ್ನ ಜಾತಕದವರಿಗೆ ಸ್ಥಾನ ಮಿಥುನ ರಾಶಿ. ಮಿಥುನ ರಾಶಿ ಅಧಿಪತಿ ಬಂದ್ಬಿಟ್ಟು ಬುಧ ಏನಾದ್ರೂ ವೃಷಭ ಲಗ್ನದಿಂದ 2ನೇ ಸ್ಥಾನ ಅಂದ್ರೆ ಧನಸ್ಥಾನ ಅಂತಾರೆ. ಈ ಧನಸ್ಥಾನದಲ್ಲಿ ಏನಾದ್ರೂ ಬುಧ ಇದ್ರೆ ಅವ್ರಿಗೆ ಸ್ವಂತ ಸ್ಥಾನದಲ್ಲಿ ಇರೋದ್ರಿಂದ, ಸ್ವಂತ ಪ್ರಯತ್ನಗಳಿಂದ, ಸ್ವಂತ ವಿದ್ಯಾಬುದ್ಧಿಯಿಂದ ಇವರು ಧನ ಸಂಪಾದನೆ ಮಾಡುವಂತ ಯೋಗವಿದೆ. ಅದೇ ರೀತಿಯಾಗಿ ವೃಷಭ ಲಗ್ನ ಜಾತಕದವನಿಗೆ ಕನ್ಯಾ ರಾಶಿ ಪಂಚಮ ಸ್ಥಾನ. ಆ ಪಂಚಮ ಸ್ಥಾನದಲ್ಲಿ ಬುಧ ಉಚ್ಚನಾಗಿದ್ದೆ ಒಳ್ಳೆ ಉಚ್ಚ ಫಲಗಳಿಂದ ಧನ ಪ್ರಾಪ್ತಿ ಆಗುತ್ತೆ. ನೋಡಿ, ಪಂಚಮ ಸ್ಥಾನ ಏನ್ ಹೇಳುತ್ತೆ? ವಿದ್ಯಾ, ಬುದ್ಧಿ, ಸಂತಾನ, ಪೂರ್ವ ಪುಣ್ಯದ ಕರ್ಮ ಫಲಗಳಿಂದ ಧನ ಯೋಗ ಆಗುವಂತ ಸಾಧ್ಯತೆಗಳಿದೆ. ವೃಷಭ ಲಗ್ನ ಜಾತಕದಲ್ಲಿ ಪಂಚಮದೇನಾದ್ರೂ ಬುಧ ಇದ್ದಾರಂದ್ರೆ ಅವರ ಸಂತಾನದ ನಂತರ ಧನ ಪ್ರಾಪ್ತಿ ಆಗುವಂತ ಯೋಗ ಇದೆ. ಅದೇ ರೀತಿಯಾಗಿ ವಿದ್ಯಾಬುದ್ಧಿಯಿಂದ ಧನ ಸಂಪಾದನೆ ಮಾಡುವಂತ ಯೋಗ ಇದೆ. ಪೂರ್ವ ಪುಣ್ಯದ ಕರ್ಮ ಫಲದಿಂದ ಇವರಿಗೆ ಧನ ಆದಾಯ ಗಳಿಕೆ ತುಂಬಾ ಚೆನ್ನಾಗಾಗುತ್ತೆ. ಅದೇ ರೀತಿಯಾಗಿ ವೃಷಭ ಲಗ್ನ ಜಾತಕದವರಿಗೆ ನವಮ ಸ್ಥಾನವಾದ ಮಕರ ರಾಶಿಯಲ್ಲಿ ಬುಧ ಸ್ಥಿತನಾಗಿದ್ರೆ, ನೋಡಿ ಮಕರ ರಾಶಿ ಅಧಿಪತಿ ಶನಿ ಬುಧನಿಗೆ ಮಿತ್ರನಾಗಿರ್ತಾನೆ. ಮಿತ್ರ ಮನೆ ಕೂತ್ಕೊಂಡಿರೋದ್ರಿಂದ ಇಲ್ಲಿ ಸಹ ಭಾಗ್ಯೋದಯ ಉಂಟಾಗ್ತದೆ. ಇದ್ರ ಜೊತೆಗೆ ಶುಭ ಲಗ್ನ ಜಾತಕದವರಿಗೆ 11ನೇ ಭಾವ ಆಗಿರ್ತಕ್ಕಂತ ಮೀನ ರಾಶಿಯಲ್ಲಿ ಏನಾದ್ರೂ ಬುಧ ಸ್ಥಿತನಾಗಿದ್ರೆ, ಇಲ್ಲಿ ಬುಧ ನೀಚನಾಗಿರ್ತಾನೆ. ನೀಚ ಭಂಗ ರಾಜಯೋಗ ಉಂಟಾಗ್ತದೆ. ನೀಚ ಭಂಗ ರಾಜಯೋಗಾಗಿ ಇವರಿಗೆ ಧನ ಪ್ರಾಪ್ತಿ ಆಗ್ತದೆ. ಉತ್ತಮವಾದಂತ ಧನ ಆದಾಯ ಗಳಿಕೆ ಮಾಡುವಂತ ಯೋಗ ಇದೆ. ಈ ರೀತಿ ಭಾವಗಳು ನೋಡಬಹುದು. ನೀವು ಚಾರ್ಟಲ್ಲಿ ಬರೆದಿರ್ತಕ್ಕಂಥ ಯಾವುದೇ ಒಂದು ಸ್ಥಾನದಲ್ಲಿ ವೃಷಭ ಲಗ್ನ ಜಾತಕದವರಿಗೆ ಬುಧ ಸ್ಥಿತನಾಗಿದ್ರೆ ಅಂತವರಿಗೆ ಉತ್ತಮವಾದಂತ ಧನ ಪ್ರಾಪ್ತಿ ಆಗಂತ ಯೋಗ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಭಾವಗಳಲ್ಲಿ ಏನಾದ್ರೂ ಬುಧ ಸ್ಥಿತನ ವೃಷಭ ಲಗ್ನ ಜಾತಕರು ಇದ್ದಿದ್ದೆ ಆದ್ರೆ ತುಂಬಾ ಅದ್ಭುತವಾಗಿ ಹಣ ಸಂಗ್ರಹಣೆ ಮಾಡ್ತಾರೆ. ಅವ್ರಿಗೆ ಹೆಚ್ಚಿನ ಅವಕಾಶಗಳು ಬರ್ತದೆ. ಹೆಚ್ಚಿನ ಅವಕಾಶಗಳಿಂದ ಧನ ಸಂಗ್ರಹಣೆ ಮಾಡಿ ಹಣ ಗಳಿಸುವಂತ ಯೋಗ ಅವರಲ್ಲಿರ್ತದೆ.
ವೀಕ್ಷಕರೇ, ಉದಾಹರಣೆಗೆ ಯಾರಿಗೆ ಹಣ ಲಾಭ ಸ್ಥಾನದ ಅಧಿಪತಿ ಧನಾಧಿಪತಿ ಯಾವ ಸ್ಥಾನಗಳಲ್ಲಿದ್ರೆ ಹಣ ಸಂಗ್ರಹ ಆಗೋದಿಲ್ಲ, ಇದ್ರೂ ಸಹ ಖರ್ಚು ಆಗ್ತಾ ಇರುತ್ತೆ ಅಂದ್ರೆ ನೋಡಿ, ವೃಷಭ ಲಗ್ನದ ಅಧಿಪತಿ ಬುಧ ಏನಾದ್ರು 6ನೇ ಭಾವ 8ನೇ ಭಾವ ವ್ಯಯ ಸ್ಥಾನದಲ್ಲಿ ಏನಾದ್ರು ಬುಧ ಸ್ಥಿತನಾಗಿದ್ರೆ ಅಂತವ್ರಿಗೆ ದುಡ್ಡು ಯಥೇಚ್ಛವಾಗಿ ಖರ್ಚಾಗ್ತಾ ಇರ್ತದೆ. ನೋಡಿ, ಧನಾಧಿಪತಿ ಏನಾದ್ರು 6ರಲ್ಲಿದ್ರೆ ಇವರು ರೋಗಕ್ಕೋಸ್ಕರ ದುಡ್ಡು ಖರ್ಚು ಮಾಡ್ತಾರೆ, ಸಾಲ ಮಾಡಿ ಜೀವನ ಮಾಡೋದು ಪ್ರಯತ್ನ ಪಡ್ತಾರೆ, ಅಥವಾ ದೇಶಗಳಿಗೋಸ್ಕರ ದುಡ್ಡನ್ನ ದುರ್ವೆಚ್ಚ ಮಾಡ್ಕೊಂಡು ಲಾಸ್ ಮಾಡ್ತಕ್ಕಂಥದ್ದು ತೋರಿಸ್ಬೋದು. ಅಥವಾ ಇಲ್ಲಿ ನೋಡಿ, ವೃಷಭ ಲಗ್ನದ ಧನಾಧಿಪತಿ ಏನಾದ್ರು ಅಷ್ಟಮದಲ್ಲಿದ್ರೆ ಅಲ್ಲೂ ಸಹ ಕಷ್ಟಗಳು ವಿಘ್ನಗಳು ಯಾವುದೇ ದುಡ್ಡು ಬಂದರೂ ಸಹ ಇವರಿಗೆ ಕೈ ನಿಲ್ಲೋದಿಲ್ಲ. ಅದೇ ರೀತಿ ಏನಾದ್ರೂ ವೃಷಭ ಲಗ್ನ ಜಾತಕದವರಿಗೆ ಧನಾಧಿಪತಿ ಏನಾದ್ರೂ ಬುಧ ವ್ಯಯದಲ್ಲಿದ್ರು ಸಹ ಇಲ್ಲಿ ದುಡ್ಡು ಮಾಡೋಂಥ ಯೋಗ ಕಡಿಮೆ ಆಗ್ತದೆ. ಅವ್ರಿಗೆ ಸದಾ ದುಂದುವೆಚ್ಚಗಳು ಖರ್ಚುಗಳು ಎಷ್ಟೇ ಸಂಪಾದನೆ ಮಾಡಿದ್ರು ಸಹ ದುಡ್ಡು ನಿಲ್ಲೋದಿಲ್ಲ. ಯಾಕಂದ್ರೆ ಧನಾಧಿಪತಿ ಏನಾದ್ರೂ ವ್ಯಯದಲ್ಲಿದ್ದಾಗ ವ್ಯಯಸ್ಥಾನ ಹೆಸರು ಹೇಳುತ್ತೆ, ಆ ಬಂದಿರ್ತಕ್ಕಂಥ ದುಡ್ಡು ವ್ಯಯ ಆಗ್ತಾ ಹೋಗ್ತದೆ. ಇವರು ಕೂಡಿರೋದಕ್ಕೆ ಗಳಿಕೆ ಮಾಡೋದಕ್ಕೆ ಯಾವುದೇ ಒಬ್ಬ ಜಾತಕದವನಿಗೆ ಧನಯೋಗ ಅಥವಾ ಧನ ಪ್ರಾಪ್ತಿ ಆಗುವಂತ ಯೋಗ ಇದೆ ಅಂತಂದ್ರೆ ಅವರ ವೈಯಕ್ತಿಕ ಜನ್ಮ ಕುಂಡಲಿಯನ್ನ ಪರಿಶೀಲನೆ ಮಾಡಿ ಆ ಒಂದು 9 ಗ್ರಹಗಳ ಸ್ಥಿತಿಗತಿಗಳನ್ನ ಆಧರಿಸಿ ನಂತರ ನಾವು ನಿರ್ಧರಿಸಬೇಕು, ಇವರಿಗೆ ಧನ ಲಾಭ ಇದೆಯಾ ಅಥವಾ ಧನ ನಷ್ಟ ಆಗುತ್ತಾ ಅನ್ನೋದು ನಿರ್ಧರಿಸಬೇಕಾಗ್ತದೆ. ಒಂದು ವೇಳೆ ಹೇಳ್ತಕ್ಕಂಥದ್ದು ತಪ್ಪಾಗುತ್ತೆ. ಶಾಸ್ತ್ರ ಕುಂಡ್ಲಿ ಪ್ರಕಾರ ಈ ರೀತಿ ಇದೆ. ನೀವು ಯಾವ ಲಗ್ನ ಆಗಿದ್ರು ಸಹ ನಿಮ್ಮ ಜಾತಕದಲ್ಲಿ 2ನೇ ಭಾವನ ಧನಸ್ಥಾನ ಅಂತಾರೆ. ಆ ಧನಸ್ಥಾನ ನಿಮ್ಮ ಜಾತಕಗಳಲ್ಲಿ ಎಲ್ಲಿ ಸ್ಥಿತನಾಗಿದ್ದಾನೆ ಅಂತೇಳಿ ಕಾಮೆಂಟ್ ಮುಖಾಂತರ ತಿಳಿಸಿ. 11ನೇ ಭಾವಗಳನ್ನ ಒಟ್ಟಿಗೆ ಪರಿಶೀಲಿಸಿದಾಗ ಮಾತ್ರ ನಿಮ್ಮ ಜಾತಕಗಳಲ್ಲಿ ಧನಯೋಗದ ಬಗ್ಗೆ ಸಮಗ್ರವಾದ ಚಿತ್ರಣವನ್ನು ನೋಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ರೀತಿ ಸಂಶಯವಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಚಾರಗಳ ಬಗ್ಗೆ ತಿಳಿಯೋಣ. ಅಲ್ಲಿವರೆಗೂ ನಮಸ್ಕಾರ.